ನಟರಾಜ್, ಇನ್ನು ಗ್ರಹಣದ ಕಾರಣದಿಂದಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ. ಇವತ್ತು ಯಾವ ರೀತಿಯಾಗಿ ಪೂಜೆಗಳು ಅಥವಾ ಯಾವ ರೀತಿಯಾಗಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ ದೇವಾಲಯದಲ್ಲಿ? ಮಧುಕರ್, ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಪ್ರತಿದಿನದಂತೆ ಇಲ್ಲಿ ಯಾವ ರೀತಿ ಒಂದು ಸ್ವಚ್ಛತಾ ಕಾರ್ಯ ನಡೆಯುತ್ತೆ, ಅದಕ್ಕಿಂತಲೂ ಇವತ್ತು ಒಂದು ವಿಶೇಷವಾದಂತಹ ಸ್ವಚ್ಛತಾ ಕಾರ್ಯ ಇಲ್ಲಿ ನಡೆಯಿತು. ಅದಾದ ಬಳಿಕ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಸೊ ಭಕ್ತಾದಿಗಳಂದರೆ ಇವತ್ತು ಗ್ರಹಣದ ಬಳಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಕ್ತಾದಿಗಳು ಆಗಮಿಸ್ತಾರೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಒಂದು ವಿಶೇಷವಾದಂತಹ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಅಂದರೆ ಯಾರಿಗೂ ಕೂಡ ಒಂದು ಜನಜಂಗುಳಿ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಒಂದು ಎಲ್ರಿಗೂ ಕೂಡ ಹೋಗೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಒಂದು ಬ್ಯಾರಿಕೇಡ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮತ್ತು ದೇವಸ್ಥಾನದ ಒಳಗಡೆಯೂ ಕೂಡ ಇಲ್ಲಿ ಕ್ಯೂನಲ್ಲಿ ಹೋಗೋದಕ್ಕೆ ಕೂಡ ಇಲ್ಲಿ ಒಳಗಡೆ ಒಂದು ಲೈನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಇಲ್ಲಿ ಪ್ರತ್ಯೇಕವಾದಂತಹ ಅಲ್ಲಿ ದ್ವಾರಗಳಿಗೆ ಇಲ್ಲಿ ಸೆಕ್ಯೂರಿಟಿಗಳನ್ನು ಇಲ್ಲಿ ನೇಮಕ ಮಾಡಿದ್ದಾರೆ. ಸೊ ಇದಾದ ಬಳಿಕ ಏನು ಜನ ಜಾಸ್ತಿ ಆಗ್ತಾ ಹೋಗ್ತಾರೆ, ಆದ ನಂತರ ಇಲ್ಲಿ ಒಂದು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಈ ಪೂಜೆ ಪುನಸ್ಕಾರಗಳಿಗೆ ಎಲ್ಲ ಭಕ್ತಾದಿಗಳು ಭಾಗಿಯಾಗುವಂತೆ ಒಂದು ವಿಶೇಷವಾದಂತಹ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಮಧುಕರ್, ನಟರಾಜ್, ಭಕ್ತರು ಏನು ಹೇಳ್ತಾರೆ, ಯಾರನ್ನಾದರೂ ಮಾತಾಡಿಸಬಹುದಾ? ಸೊ ಇವತ್ತು ಗ್ರಹಣದ ನಂತರ ದಿನ ಆಗಿರೋದ್ರಿಂದಾಗಿ ಯಾವ ನಿಟ್ಟಿನಲ್ಲಿ ಅವರಿಗೆ ಇವತ್ತಿನ ದಿನ ಬಹಳಷ್ಟು ವಿಶೇಷ ಆಗಿರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಏನು ಹೇಳ್ತಾರೆ ಅಂತ? ಎಸ್ ಮಧುಕರ್, ಇಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ, ಅವ್ರನ್ನೂ ಕೂಡ ಒಂದು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬೆಳಗ್ಗೆಯಿಂದಲೂ ದೇವರ ದರ್ಶನವನ್ನು ಪಡಿತಾ ಇದ್ದೀರಿ. ಸೊ ಇವಾಗ ಗ್ರಹಣದ ಬಳಿಕ ಏನು ಅನಿಸ್ತಾ ಇದೆ ಸರ್? ಏನು ಅನ್ನಿಸ್ತಾ ಇದೆ ಸ್ವಾಮಿ, ಏನಿಲ್ಲ, ಇನ್ನು ಇವಾಗ ತೆಗೆದಿದ್ದಾರೆ. ಇನ್ನು ಅಭಿಷೇಕ 8-8:30 ಆಗುತ್ತಂತೆ. ಅದುವರೆಗೂ ಸುಮ್ಮನೆ ಕೂತ್ಕೊಂಡಿದ್ದೀವಿ. ಅಲ್ಲ, ನಿನ್ನೆ ಮಧ್ಯಾಹ್ನ ಬನಶಂಕರಿ ದೇವಸ್ಥಾನ ಕ್ಲೋಸ್ ಆಯಿತು. ಸೊ ಇವತ್ತು ಬಂದಿಲ್ಲ. ಇವತ್ತು ಬಂದಿದ್ದೀವಿ. ಸೊ ಮಧುಕರ್, ಏನಂತಂದರೆ ಇಲ್ಲಿ ನಿನ್ನೆ ನಮಗೆ ಬರೋದಕ್ಕೆ ಆಗಲಿಲ್ಲ. ಯಾಕಂತಂದರೆ ಮಧ್ಯಾಹ್ನ ಇಲ್ಲಿ ದೇವಸ್ಥಾನ ಕ್ಲೋಸ್ ಆಯಿತು ಅನ್ನೋ ಕಾರಣಕ್ಕಾಗಿ ನಮಗೆ ಬರೋದಕ್ಕೆ ಆಗಲಿಲ್ಲ ಅನ್ನೋ ಮಾತುಗಳನ್ನ ಅವರು ಹೇಳಿದರು. ಆದರೆ ಇವತ್ತು ಬೆಳಗ್ಗೆ ನಾವು ಬಂದು ಇಲ್ಲಿ ದೇವರ ದರ್ಶನವನ್ನು ಪಡಿತಾ ಇದ್ದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲೂ ಕೂಡ ಒಬ್ಬರು ಭಕ್ತಾದಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಬೆಳಗ್ಗೆನೇ ಇಲ್ಲಿ ದೇವರ ದರ್ಶನಕ್ಕೆ ಬಂದಿದ್ದೀರಿ, ಏನು ಹೇಳ್ತೀರಿ? ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಅಮ್ಮನ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಎಲ್ಲ ಗ್ರಹಣ ಯಾರಿಗೇ ಆಗಲಿ ತೊಂದರೆ ಆಗ್ದಿರಾ ಎಲ್ಲ ದೇಶದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಅದಕ್ಕೆ ಬೆಳಿಗ್ಗೆನೇ ಬಂದು ದರ್ಶನ ಮಾಡ್ತಾರೆ. ಓಕೆ, ನಿನ್ನೆ ಬನಶಂಕರಿ ದೇವಾಲಯ ಮಧ್ಯಾಹ್ನನೇ ಕ್ಲೋಸ್ ಆಯಿತು. ಸೊ ಯಾರಿಗೂ ಕೂಡ ಒಂದು ದರ್ಶನಕ್ಕೆ ಅವಕಾಶ ಸಿಗಲಿಲ್ಲ, ಯಾಕಂದರೆ ಗ್ರಹಣದ ಹಿನ್ನೆಲೆ ಒಂದು ಅವಕಾಶ ಸಿಗಲಿಲ್ಲ. ಸೊ ಇವತ್ತು ಬೆಳಗ್ಗೆಯಿಂದ ಒಂದು ಕ್ಯೂನಲ್ಲಿ ನಿಂತಿದ್ರಿ. ಸೊ ಅದಕ್ಕೇನು ಹೇಳ್ತೀರಿ? ಇಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೆಳಿಗ್ಗೆನೇ ಬಂದು ನಿಂತ್ಕೊಂಡಿದ್ದೀವಿ. ಯಾಕೆಂದರೆ ಆ ಗ್ರಹಣ ಅನ್ನೋದು ಎಲ್ಲರಿಗೂ ದೋಷ ಅನ್ನೋದು ಇರುತ್ತೆ. ಅದಕ್ಕೋಸ್ಕರ ಅದು ಒಳ್ಳೇದಾಗಲಿ ಅಂದ್ಬಿಟ್ಟು ಬಂದು ಅಮ್ಮನ ಬೆಳಿಗ್ಗೆನೇ ಕೇಳ್ಕೊತಾ ಇದ್ದೀವಿ. ಸೊ ಮಧುಕರ್, ಕೇಳಿದ್ರಲ್ಲ, ಏನಂತಂದರೆ ನಿನ್ನೆ ನಮಗೆ ಒಂದು ದರ್ಶನಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಆದ ಕಾರಣ ನಾವು ಇವತ್ತು ಬೆಳಗ್ಗೆನೇ ಬಂದು ದೇವಸ್ಥಾನಕ್ಕೆ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವಿಯ ದರ್ಶನವನ್ನು ಪಡೆಯೋದಕ್ಕೆ ಇಲ್ಲಿ ಕಾತರದಿಂದ ಕಾಯ್ತಾ ಇದ್ವಿ. ಆದರೆ ಇನ್ನೂ ಕೂಡ ಇಲ್ಲಿ ಪೂಜೆ ಇಲ್ಲಿ ಅಂದರೆ ಅರ್ಚಕರು ಇಲ್ಲಿ ಗರ್ಭಗುಡಿಯ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದು ಆದ ಬಳಿಕ ದೇವರ ದರ್ಶನ ನಮಗೆ ಸಿಗುತ್ತೆ. ಅಷ್ಟೊತ್ತವರೆಗೂ ನಾವು ಇಲ್ಲಿ ವೇಟ್ ಮಾಡ್ತೀವಿ. ವೇಟ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗ್ತೀವಿ ಅನ್ನೋ ಮಾತುಗಳನ್ನು ಇಲ್ಲಿ ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ಮಧುಕರ್, ಥ್ಯಾಂಕ್ ಯು ನಟರಾಜ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.